ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಚಿಕ್ಕಬಳ್ಳಾಪುರ ಬಿಜೆಪಿಯಲ್ಲಿ ಬಿರುಕು, ಸುಧಾಕರ್ ವರ್ಸಸ್ ಸಂದೀಪ್ ರೆಡ್ಡಿ. ವೆಲ್ಕಮ್ ಟು ಸುಮನ್ ಟಿವಿ. ನಮಸ್ಕಾರ ವೀಕ್ಷಕರೇ. ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಮತ್ತೆ ಬಿಸಿ ಹೆಚ್ಚಾಗಿದೆ. ಒಂದು ಕಾಲದಲ್ಲಿ ಬಿಜೆಪಿಗೆ ಭದ್ರ ನೆಲೆ ನಿರ್ಮಿಸಿದ್ದ ಡಾಕ್ಟರ್ ಕೆ ಸುಧಾಕರ್, ಇನ್ನೊಂದು ಕಡೆ ಸಮಾಜ ಸೇವೆ ಮೂಲಕ ಗುರುತಿಸಿಕೊಂಡಿರುವ ಸಂದೀಪ್ ರೆಡ್ಡಿ. ಇವರಿಬ್ಬರ ನಡುವಿನ ಅಂತರ ಇದೀಗ ಬಹಿರಂಗ ಚರ್ಚೆಯ ವಿಷಯವಾಗಿದೆ. ಪಕ್ಷದ ಒಳಗೆ ಎರಡು ಗುಂಪುಗಳ ಚಟುವಟಿಕೆಗಳೇ, ಇಲ್ಲವೇ ಸಾಮಾನ್ಯ ಸಂಘಟನೆ, ರಾಜಕೀಯವೇ? ಪೂರ್ಣ ವರದಿ ಇಲ್ಲಿದೆ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಹೆಸರು ಕೇಳಿದ್ರೆ ಮೊದಲು ನೆನಪಾಗುವ ಹೆಸರು ಡಾಕ್ಟರ್ ಕೆ ಸುಧಾಕರ್. ಎಂಎಲ್ಎ ಆಗಿ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಸುಧಾಕರ್ ಅವರ ನೇತೃತ್ವದಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ನಡೆದವು. ಪಕ್ಷ ಸಂಘಟನೆ ಬಲಪಡಿಸಲು ಅವರು ಮಾಡಿದ ಪ್ರಯತ್ನಗಳನ್ನು ಕಾರ್ಯಕರ್ತರು ಮರೆಯೋದಿಲ್ಲ. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ವಿರುದ್ಧ ಸೋಲು ಕಂಡ ಬಳಿಕ ರಾಜಕೀಯ ಸಮೀಕರಣಗಳಲ್ಲಿ ಬದಲಾವಣೆ ಕಾಣಿಸಿಕೊಂಡಿದೆ. ಇದೇ ಸಮಯದಲ್ಲಿ ಸಮಾಜ ಸೇವೆ ಮೂಲಕ ತನ್ನದೇ ಆದ ವಲಯವನ್ನು ಕಟ್ಟಿಕೊಂಡಿರುವ ಸಂದೀಪ್ ರೆಡ್ಡಿ ಬಿಜೆಪಿ ವಲಯದಲ್ಲಿ ಚುರುಕಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಸುಧಾಕರ್ ಎಂಎಲ್ಎ ಅಭ್ಯರ್ಥಿಯಾಗಿದ್ದಾಗ ಸಂದೀಪ್ ರೆಡ್ಡಿ ಪ್ರಚಾರದಲ್ಲಿ ಸಕ್ರಿಯವಾಗಿ ಬೆಂಬಲ ನೀಡಿದ್ರು ಅನ್ನೋದು ಪಕ್ಷ ವಲಯದ ಮಾತು. ಆದರೆ ನಂತರ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಅವರು ಸಂದೀಪ್ ರೆಡ್ಡಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸ್ಥಾನ ನೀಡಿದಾಗಲೇ ರಾಜಕೀಯ ಚರ್ಚೆ ಶುರುವಾಯಿತು. ಸುಧಾಕರ್ ಬೆಂಬಲಿಗರು ಇದನ್ನು ವಿರೋಧಿಸಿದರು. ಪಕ್ಷದ ಒಳಗೆ ಅಸಮಾಧಾನದ ಶಬ್ದಗಳು ಕೇಳಿಬಂದವು. ಈ ಸಂದರ್ಭದಲ್ಲಿ ಸಂದೀಪ್ ರೆಡ್ಡಿ ಪ್ರೆಸ್ ಮೀಟ್ ನಡೆಸಿ ತಮ್ಮ ನಿಲುವು ಸ್ಪಷ್ಟಪಡಿಸಿದರು. ಅವರಿಗೆ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಹಾಗೂ ಬಾಗೇಪಲ್ಲಿ ಬಿಜೆಪಿ ಮುಖಂಡ ಸಿ ಮುನಿರಾಜ್ ಬೆಂಬಲ ನೀಡಿದರು. ಆದರೆ ರಾಜಕೀಯ ಚಾಣಾಕ್ಷತೆ ತೋರಿದ ಸುಧಾಕರ್ ವಲಯ ನಂತರ ಸೈಕಲ್ ರಾಮಚಂದ್ರೇಗೌಡರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿಸಿದ ವಿಚಾರವು ಗಮನ ಸೆಳೆಯಿತು. ಅದಾದ ನಂತರ ಕೆಲವು ಕಾಲ ಶಾಂತವಾಗಿದ್ದ ಒಳಪೈಪೋಟಿ ಇದೀಗ ಮತ್ತೆ ಚರ್ಚೆಗೆ ಬಂದಿದೆ. ಇತ್ತೀಚೆಗೆ ಸಂದೀಪ್ ರೆಡ್ಡಿ 10,000 ಬೆಡ್ಶೀಟ್ಗಳನ್ನು ವಿತರಿಸಿದ ಸೇವಾ ಕಾರ್ಯಕ್ರಮ ಆಯೋಜಿಸಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಯಲಹಂಕ ಶಾಸಕ ವಿಶ್ವನಾಥ್ ಭಾಗವಹಿಸಿ ಚಿಕ್ಕಬಳ್ಳಾಪುರದಲ್ಲಿ ಉತ್ತಮ ಕೆಲಸ ಮಾಡ್ತಿರೋರಿಗೆ ಬೆಂಬಲ ನೀಡಬೇಕು ಅಂತ ಹೇಳಿದ್ರು. ತಪ್ಪು ಅರ್ಥದ ಕಾರಣದಿಂದ ಲೋಕಸಭಾ ಸದಸ್ಯರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದರು. ಅದಾದಮೇಲೆ ಬದಲಾವಣೆ ಆಯಿತು. ಅದ ಮೇಲೆ ನಾವೇನು ಕೂಡ ಮಾತಾಡಲಿಲ್ಲ. ಏನು ಜವಾಬ್ದಾರಿಯನ್ನು ತಗೊಂಡೇ ಪಾರ್ಟಿ ಕೆಲಸ ಕಾಡಬೇಕು ಅಂತಿಲ್ಲ. ಈಗೆಲ್ಲ ಇಷ್ಟು ಜನ ಕಾರ್ಯಕರ್ತರು ಬಂದವರು ಯಾರಿಗೆ ಜವಾಬ್ದಾರಿ ಐತೆ? ಕೆಲಸ ಮಾಡ್ತಾರೆ. ಸಂದೀಪ್ ರೆಡ್ಡಿ ಒಬ್ಬ ಜಿಲ್ಲಾಧ್ಯಕ್ಷನಿಗೆ ಏನು ಜವಾಬ್ದಾರಿ ಆಯಿತೋ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡ್ತಾ ಇದ್ದಾನೆ. ಅದರಲ್ಲಿ ಏನು ಅಧಿಕಾರ ತಗೊಂಡೇ ನಾವು ಮಾಡಬೇಕು ಅಂತಿಲ್ಲ. ಮುಂದೆ ದಿನ ಒಳ್ಳೆಯದಾಗ್ತದೆ. ಈ ಹೇಳಿಕೆಯೇ ಬಿಜೆಪಿಯೊಳಗೆ ಹೊಸ ರಾಜಕೀಯ ಬಿಸಿಗೆ ಕಾರಣವಾಯಿತೆಂಬ ಮಾತುಗಳು ಕೇಳಿಬರ್ತಿವೆ. ನಗರಸಭೆ ಮಾಜಿ ಅಧ್ಯಕ್ಷ ಗಜೇಂದ್ರ ಪ್ರೆಸ್ ಮೀಟ್ ನಡೆಸಿ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಂದರೆ ಸುಧಾಕರ್ ಇಲ್ಲ ಅಂದರೆ ಬಿಜೆಪಿ ಇಲ್ಲ, ಮುಂದಿನ ಎಂಎಲ್ಎ ಅಭ್ಯರ್ಥಿ ಸುಧಾಕರ್ ಅವರೇ ಅಂತ ಬಹಿರಂಗವಾಗಿ ಘೋಷಿಸಿದರು. ಬಿಜೆಪಿ ಕಚೇರಿ ಇಲ್ಲ, ಇಲ್ಲಿ ನಮ್ಮ ನಾಯಕರು ಕೇಂದ್ರ ಕಚೇರಿಯಲ್ಲೇ ಹಲವಾರು ಬಾರಿ ಸಾಕಷ್ಟು ನಿಮ್ಮ ಮಾಧ್ಯಮದಲ್ಲೇ ನಾನು ನೋಡಿದ್ದೀನಿ. ಅಲ್ಲೇ ಏನು ಕೇಂದ್ರ ಕಚೇರಿಯಲ್ಲೇ ಹೋಗ್ಬಿಟ್ಟು ಪ್ರೆಸ್ ಮೀಟ್ಗಳು ಸುಮಾರು ವಿಚಾರಗಳು ಅದನ್ನೆಲ್ಲ ಮಾಡಿದ್ದಾರೆ. ಸರ್, ಏನು ನೀವು ಕೇಳ್ತಾ ಇದ್ದೀರಾ? ಒಬ್ಬ BLO ವಿರುದ್ಧವಾಗಿ ಒಬ್ಬರು ಅವಹೇಳನಕಾರಿಯಾಗಿ ಒಂದು ಆಡಿಯೋ ಗ್ರೂಪ್ಸ್ ಅಲ್ಲಿ ಬಂತು. ನಾವು 4-5 ಜನ ಮುಖಂಡರುಗಳು ಆ BLOನ ಸಂಪರ್ಕ ಮಾಡೋದಕ್ಕೆ ಅವ್ರ ಮನೆ ಹತ್ರ ಕೂಡ ಹೋಗಿದ್ವಿ. ಮುನ್ಸಿಪಲ್ ಕಾಲೇಜ್ ಹಿಂಭಾಗ ಅಂತ ಹೇಳ್ಬಿಟ್ಟು ಅವ್ರ ಮನೆ ಹತ್ರ ಹೋದ್ವಿ. ಅವ್ರ ಮನೆ ಇರಲಿಲ್ಲ, ಬಾಗಿಲಾಕಿತ್ತು. ಅವ್ರ ಫೋನು ಸ್ವಿಚ್ ಆಫ್ ಆಗಿತ್ತು. ಇದುವರೆಗೂ ನಮಗೆ ಸಂಪರ್ಕಕ್ಕೆ ಬರಲಿಲ್ಲ. ಆಮೇಲೆ ನಾವು ಬೇರೆ BLOಗಳಿಗೆ ಮುಖಾಂತರ ನಾವು ತಿಳ್ಕೊಂಡ್ರೆ ಏನಾಗಿದೆ ಅಂತ. ಅವ್ರಿಗೆ ಕಾಂಗ್ರೆಸ್ ಮುಖಂಡರು ಫುಲ್ ಬೆದರಿಕೆ ಹಾಕಿದಾರಂತೆ. ನಿಮಗೆ ಕೆಲಸ ಏನೋ ನೀನೇನಾದ್ರೂ ಕಂಪ್ಲೇಂಟ್ ಕೊಟ್ಟು ಈ ಶಿಡ್ಲಘಟ್ಟದಲ್ಲಿ ಇದೇ ತರ ಇತ್ತು. ಇವತ್ತು ಶಿಡ್ಲಘಟ್ಟದಲ್ಲಿ ಮಾಧ್ಯಮ ಸ್ನೇಹಿತರುಗಳಿಂದಾನೇ ಇವತ್ತು ನ್ಯಾಯ ಸಿಕ್ಕಿದ್ದು. ಇಲ್ಲ ಅಂದ್ರೆ ಸಿಗ್ತಾ ಇಲ್ಲ. ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಶಿಡ್ಲಘಟ್ಟದಲ್ಲಿ ನ್ಯಾಯ ಸಿಕ್ಕಿದ್ದು. ಚಿಕ್ಕಬಳ್ಳಾಪುರದಲ್ಲಿ ಆತರ ಆಗ್ಲಿಲ್ಲ. ಅಧಿಕಾರಿಗಳಿಗೆ ಎಷ್ಟು ಒತ್ತಡ ತಂದಿದ್ದೀವಿ ಅಂದ್ರೆ ಯಾಕೆ ಇದ್ರ ಬಗ್ಗೆ ಕ್ರಮ ತೆಗೆದುಕೊಂಡಿಲ್ಲ ಅಂತೇಳಿ ನಾವು ಅಧಿಕಾರಿಗಳಿಗೆ ಸಿಕ್ಕಾಪಟ್ಟೆ ಒತ್ತಡ ಮಾಡಿದೀವಿ. ಯಾಕಂದ್ರೆ ಒಬ್ಬ ಸರ್ಕಾರಿ ನೌಕರರಿಗೆ ಈ ತರ ಹಿಂಸೆ ಕೊಟ್ರೆ ಯಾವ ತರ ಕೆಲಸ ಮಾಡ್ಬೇಕು, ಅವ್ರಿಗೆ ಬೆದರಿಕೆ ಹಾಕಿ ನಿನ್ಗೇನಾದ್ರು ಕಂಪ್ಲೇಂಟ್ ಕೊಟ್ರೆ ಆದ್ರೆ ನಿನ್ ಕೆಲಸದಿಂದಾನೇ ನಾವು ಏನ್ ಬೇಕು ಅಂತ ಮಾಡ್ತೀವಿ. ಈಗ ಏನು 2 ವರ್ಷ ಆಗಿದೆ ನಮ್ಮ ನಾಯಕರಿಂದ ಏನು ಅಸೆಂಬ್ಲಿ ಕೈ ತಪ್ಪಿ ಇವತ್ತು 15 ವರ್ಷ ಹಿಂದಕ್ಕೆ ಹೋಗಿದೆ ಚಿಕ್ಕಬಳ್ಳಾಪುರ. ನಾವು ಏನಂದ್ರೆ ನಮ್ಮ ಮುಖಂಡರು ಸುಧಾಕರ್ ಅವರು ಅಸೆಂಬ್ಲಿ ಎಲೆಕ್ಷನ್ ಗೆಲ್ಬೋದಾಗಿತ್ತಲ್ಲ ಸರ್. ಇವತ್ತು ರಾಜ್ಯದಲ್ಲೇ ಯಾರು ಅಭಿವೃದ್ಧಿ ಮಾಡಿಲ್ಲ ಅಂತ ಅಭಿವೃದ್ಧಿನ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಮಾಡಿ ತೋರಿಸಿದ್ದಾರೆ.
ಅದು ಏನಾಯ್ತು ಅಂದ್ರೆ ನಾವು ಜನಗಳ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಪರ ಆಗುತ್ತೆ ಅನ್ಕೊಂಡು ಎಲ್ಲೋ ನಾವು ಎಡವಿದ್ದೀವಿ, ನಾವು ತಪ್ಪನ್ನ ನಾವು ಅರ್ಥ ಮಾಡ್ಕೊಂಡಿದ್ವಿ. ಮುಂದಿನ ದಿನದಲ್ಲಿ ಅಂತರ ತಪ್ಪು ಆಗ್ತಿದ್ದಂಗೆ ಜನಗಳ ಹತ್ರ ಹೋಗಿ ನಾವು ಮುಂದಿನ ಏನು ಬಾಕಿ ಇದೆ ಆ ಕೆಲಸ ಪೂರ್ಣ ಆಗ್ಬೇಕಂದ್ರೆ ನಮ್ಗೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ನಾಯಕರು ನಾವೆಲ್ಲ ಜನಗಳ ಬಳಿ ಹೋಗ್ತೀವಿ. ಹಲವಾರು ಬಾರಿಗಳು ನಾನು ಅವ್ರ ಜೊತೆಯಲ್ಲಿ ಇದ್ದಾಗ ಹೇಳ್ತಾ ಇದ್ರು, ಏನಾದ್ರೂ ಆಗಲಿ ಚಿಕ್ಕಬಳ್ಳಾಪುರಿಗೆ ಕೃಷ್ಣಾ ನದಿ ನೀರನ್ನು ನಾನು ತಂದೆ ತರ್ತೀನಿ ಅಂತ ಹೇಳಿ ಅವರು ಪಣ ತೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ನೀರೆಲ್ಲ ಬರಬೇಕು ಅಂದ್ರೆ ಅಂತ ನಾಯಕರು ನಮಗೆ ಅವಶ್ಯಕತೆ ಇದೆ. ಯಾರೋ ಬೇರೆ ನಾಯಕರು ನನ್ನ ವಿರುದ್ಧ ನಾನು ಮಾತಾಡ್ತಾ ಇಲ್ಲ, ಯಾಕಂದ್ರೆ ಇವ್ರಿಗೆ ಒಂದು ಬದ್ಧತೆ ಇದೆ, ಒಂದು ಗುರಿ ಇದೆ, ಇವರು ತರ್ತಕ್ಕಂಥ ಶಕ್ತಿ ಇದೆ. ಏನು ನಮ್ಮ ನಾಯಕರು ಡಾಕ್ಟರ್ ಸುಧಾಕರ್ ಅವ್ರಿಗೆ ಅದಕ್ಕೋಸ್ಕರ ಬೇರೆ ಬೇರೆ ಒಂದು ಇನ್ನ ಬೆಳೀತಕ್ಕಂಥ ಲೀಡರ್ಗಳಿಗೆ ಬೇರೆ ಬೇರೆ ಅವಕಾಶಗಳು ಇರ್ತೈತೆ. ಅವ್ರಿಗೆ ಬೇರೆ ಬೇರೆ ಅವಕಾಶಗಳು ದಾರಿಯಲ್ಲಿ ಬೆಳೀಲಿ, ನಾವು ಯಾವುದೇ ರೀತಿ ವಿರೋಧ ಇಲ್ಲ. ಅಂದ್ರೆ ಚಿಕ್ಕಬಳ್ಳಾಪುರಕ್ಕೆ ಏನು ನಿಂತಿದೆ, ಮೆಡಿಕಲ್ ಕಾಲೇಜ್ ಆಗ್ಬೋದು, ಇನ್ನ ಕೆರೆಗೆ ನೀರು ತರ್ತಕ್ಕಂಥದ್ದಾಗ್ಬೋದು, ಇನ್ನ 22,000 ಬಡವರಿಗೆ ಸೈಟ್ ಕೊಟ್ಟಿದೆ. ಇವತ್ತು ಈ ಸರ್ಕಾರ ಬಂದು ಅದನ್ನೆಲ್ಲ ತಡೆಗಟ್ಟಿದೆ. ಬಡವರಿಗೆ ಹಕ್ಕುಪತ್ರಗಳು ಕೊಟ್ಟಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಅವ್ರ ಜಾಗ ಗುರುತಿಸ್ಬಿಟ್ಟು ಅದಕ್ಕೆ ಲೇಔಟ್ ಅಭಿವೃದ್ಧಿ ಮಾಡಿ ಅವ್ರ ಮನೆಗಳು ಕಟ್ಕೊಡ್ತಕ್ಕಂಥ ಕೆಲಸ ಗುರಿಯನ್ನು ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಯಾವುದೇ ರೀತಿ ಬೇರೆ ಲೀಡರ್ಗಳು ನಾನು ನೇರವಾಗಿ ವಿಶ್ವನಾಥನ್ ಅವ್ರಿಗೆ ಮನವಿ ಮಾಡ್ಕೊಳ್ತೀವಿ, ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ನೀವು ಮಧ್ಯದಲ್ಲಿ ಬರಬಾರ್ದು. ಬೇರೆಯವರು ಶಾಸಕರು ಮುಂದಿನ ದಿನದಲ್ಲಿ ಅಂತ ಹೇಳ್ಬಿಟ್ಟು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ನಾಯಕರು ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ, ತಿರ್ಗಾ ಅಭಿವೃದ್ಧಿ ಮಾಡಿರೋದು ಇವತ್ತೆಲ್ಲ ಅಂತ್ಯಕ್ಕೆ ಕುಂಠಿತ ಆಗಿದೆ. ಅದು ಸಂಪೂರ್ಣವಾಗಿ ಮುಗಿಬೇಕು ಅಂದ್ರೆ ಪೂರ್ಣ ಆಗಬೇಕು, ಜನಗಳಿಗೆಲ್ಲ ಮುಟ್ಟಬೇಕು ಅಂದ್ರೆ ಮತ್ತೆ ರಾಜ್ಯ ರಾಜಕಾರಣಕ್ಕೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ನಮಗೆ ಅನಿವಾರ್ಯ ಆಗಿದೆ. ಅವ್ರು ಬರ್ತಾರೆ, ಮತ್ತೆ ಅವ್ರು ಬರಬೇಕು ಅಂತ ಹೇಳ್ಬಿಟ್ಟೆ ನಾವು ಎಲ್ಲ ಮುಖಂಡರು ನಾವು ಏನಂದ್ರೆ ಇಲ್ಲಿ ಪತ್ರಿಕಾ ಇದರಲ್ಲಿ ಎಲ್ರಿಗೂ ಅವಕಾಶ ಇರಲ್ಲ, ಕೆಲವು ಮುಖಂಡರುಗಳು ಮಾತ್ರ ನಾವು ಸೇರಿದ್ದೀವಿ. ಎಲ್ಲ ಸೇರಿ ಇದು ಒಂದೇ ನಮ್ದು ಕೂಗು ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇದಕ್ಕೆ ಪ್ರತಿಯಾಗಿ ಸಂದೀಪ್ ರೆಡ್ಡಿ, ನಾವು ಬಿಜೆಪಿ ಕಾರ್ಯಕರ್ತರು ಪಕ್ಷಕ್ಕಾಗಿ ಕೆಲಸ ಮಾಡ್ತಿದ್ದೀವಿ, ಸೇವಾ ಕಾರ್ಯಕ್ರಮಕ್ಕೆ ಯಾರನ್ನಾದರೂ ಆತ್ಮೀಯವಾಗಿ ಆಹ್ವಾನಿಸಿದ್ದೀವಿ. ಇದರಲ್ಲಿ ರಾಜಕೀಯ ಇಲ್ಲ. ಬಿಜೆಪಿ ಕಟ್ಟಿರಬಹುದು, ಆದರೆ ಒಂದು ಪಕ್ಷದ ಕಚೇರಿ ನಿರ್ಮಾಣ ಮಾಡೋದು ಮೊದಲ ಕೆಲಸವಾಗಬೇಕು ಅಂತ ತಿರುಗೇಟು ನೀಡಿದರು. ನಿನ್ನೆ ನಾನು ಪತ್ರಿಕಾಗೋಷ್ಠಿ ಗಮನಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ಒಂದಷ್ಟು ಜನ ನಮ್ಮದೇ ಪಕ್ಷದ ಏನು ನಾಯಕರು ಅಂತ ಅನ್ಸ್ಕೊಂಡಿದ್ದಾರೆ, ಅವರು ಒಂದಷ್ಟು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಆಕ್ಚುಲಿ ಆ ಥರ ಪತ್ರಿಕಾಗೋಷ್ಠಿ ಏನು ಅವಶ್ಯಕತೆ ಇರಲಿಲ್ಲ, ಇದೆಲ್ಲ ಆಂತರಿಕ ವಿಷಯ. ಅವತ್ತು ವಿಶ್ವನಾಥ್ ಅಣ್ಣ ಬಂದು ಮತ್ತೆ ಕ್ಲಾರಿಟಿ ಕೊಡಕ್ಕೆ ಇಷ್ಟಪಡ್ತೀನಿ. ಏನು ಸುಧಾಕರ್ ಅವರು ತುಂಬ ಮುತ್ಸದ್ದಿ ರಾಜಕಾರಣಿ ಇದ್ದಾರೆ, ತುಂಬ ಅನುಭವಿ ಆಗಿದ್ದಾರೆ, ಇಲ್ಲಿ ಮಂತ್ರಿಗಳಾಗಿದ್ದಂಥವ್ರು. ಅವರಿಗೆ ವಿಶ್ವನಾಯಕ ವಿಶ್ವಗುರು ನಮ್ಮ ನರೇಂದ್ರ ಮೋದಿ ಅವರ ಜೊತೆ ಕೂತ್ಕೊಂಡು ಕೆಲಸ ಮಾಡುವಂತಹ ಅವಕಾಶ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಅವರು ಮಂತ್ರಿ ಸಹ ಆಗಲಿ. ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ಸಂದೀಪ್ ಅಂತ ಯುವಕರು, ಸಂದೀಪೇ ಅಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಸಂದೀಪ್ ಮಾತ್ರ ಅಂತ ಅವ್ರು ಹೇಳಿಲ್ಲ, ಸಂದೀಪ್ ಅಂತ ಯುವಕರು ವಿಧಾನಸಭೆಗೆ ಬರಬೇಕು. ಅದಕ್ಕೆ ಸುಧಾಕರ್ ಅವರು, ನರೇಂದ್ರ ಮೋದಿ ಅವರು, ವಿಜೇಂದ್ರ ಅಣ್ಣನವರು, ವಿಶ್ವಣ್ಣವರು ಎಲ್ಲರ ಮಾರ್ಗದರ್ಶನ ಇರಬೇಕು ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ಅದನ್ನ ಕೆಲವರು ತಪ್ಪಾಗಿ ತಿಳ್ಕೊಂಡು ಸಿಕ್ಕಾಪಟ್ಟೆ ಆತಂಕಕ್ಕೆ ಒಳಗಾಗಿ ತುಂಬ ಗಾಬರಿ ಆಗಿದ್ದಾರೆ ಕೆಲವರೆಲ್ಲ. ಯಾವುದೇ ಕಾರಣಕ್ಕೂ ಯಾರೋ ಒಬ್ಬ ನಾಯಕರು ಕೊಡೋಂತಹ ಹೇಳಿಕೆಗಳಿಗೆ ಟಿಕೆಟ್ಗಳು ಅದನ್ನು ಕನ್ಫರ್ಮ್ ಮಾಡೋದಿಲ್ಲ. ಇವೆಲ್ಲ ನಮಗಿಂತ ಹೆಚ್ಚಾಗಿ ರಾಜಕೀಯ ನೋಡ್ಕೊಂಡು ಬಂದಿದ್ದೀರಾ. ಈಗ ಗಜೇಂದ್ರ ಅವರೇ ಅಲ್ಲಿ ಕೂತ್ಕೊಂಡು ಅಧ್ಯಕ್ಷರಾಗಿ, ನಗರಸಭಾ ಅಧ್ಯಕ್ಷರಾಗಿ ಆಗಬೇಕಾದ್ರೆ ಏನೆಲ್ಲ ಸರ್ಕಸ್ ಮಾಡಿದ್ರು ಅಂತ ಅವ್ರಿಗೆ ಗೊತ್ತಿದೆ. ಆ ರೀತಿ ಬೇರೆ ಬೇರೆ ಪ್ರೋಸೆಸ್ ಇರುತ್ತೆ. ಅದೆಲ್ಲ ಆದಮೇಲೆ ಯಾರಿಗೋ ಒಬ್ರಿಗೆ ಟಿಕೆಟ್ ಸಿಗುತ್ತೆ. ಟಿಕೆಟ್ ಸಿಕ್ಕಿದ ಮೇಲೆ ನಿಷ್ಠೆಯಾಗಿ ಅವರಿಗೆ ಕೆಲಸ ಮಾಡೋ ಅಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗ್ತದೆ. ನಮ್ಮ ಯುವಕರು, ನಮ್ಮ ಬೇರೆ ಬೇರೆ ಯಾರಾದರೂ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಅಂದರೆ ಸಂದೀಪ್ ರೆಡ್ಡಿ ಅವ್ರು ಮಾತ್ರ ಇಲ್ಲ. ಯಾಕೆ ನಿಮಗೆ ನವೀನ್ ಕಿರಣ್ ಅವ್ರು ಕಾಣಿಸೋದಿಲ್ವಾ? ನವೀನ್ ಕಿರಣ್ ಅವ್ರಿಗೊಂದು ಅವಕಾಶ ಕೊಡಿಸ್ಬೇಕು ಅಂತ ನಿಮ್ಗೆ ಯಾರಿಗೂ ಅನ್ಸಲ್ವಾ? ಕೆ.ವಿ. ನಾಗರಾಜ್ ಅವ್ರು ನಿಮ್ಗೆ ಯಾರಿಗೂ ಕಾಣಿಸಲ್ವೇನ್ರಿ? ಕೆ.ವಿ. ನಾಗರಾಜ್ ಅವರು ಪಾಪ ಮೊನ್ನೆ ಆ ಮಿಲ್ಕ್ ಯೂನಿಯನ್ ಇದರಲ್ಲಿ ನಮ್ಮ ಪಿತಾಮಹ ಹೇಳ್ಬೇಕು ಅಂತಂದ್ರೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಆ ಯಪ್ಪ ಟಿಕೆಟ್ ತೊಗೊಬೇಕು ಅಂತಂದ್ರೆ ಹತ್ತವ್ರೆ. ಯಾಕೆ ಅವ್ರು ಯಾರು ಕಾಣಿಸಲ್ವಾ ನಿಮಗೆ? ಯಾಕೆ ಮುರಳಕುಂಟೆ ಕೃಷ್ಣಮೂರ್ತಿ 24 ಗಂಟೆ ಪಾಪ ನಿಮ್ಮ ಜೊತೆನೇ ಇರ್ತಾರಲ್ಲ, ನಿಮ್ಮ ಜೊತೆ ಕೆಲಸ ಮಾಡ್ತಿರ್ತಾರಲ್ಲ. ನಾನು ಅವತ್ತು ಜಿಲ್ಲಾಧ್ಯಕ್ಷ ಆದಾಗ ಪಾಪ ಯಾರೋ ಹೇಳಿದ್ರು ಅಂತೇಳಿ ಬಂದು ರಾಜ್ಯದ ಅಧ್ಯಕ್ಷರಿಗೆ, BJPಗೆ ಧಿಕ್ಕಾರ ಕೂಗಿದ್ರಲ್ಲ ಮರಳಕುಂಟೆ ಕೃಷ್ಣಮೂರ್ತಿ ನಿಮಗೋಸ್ಕರ.
ಅವ್ರ ಭವಿಷ್ಯನ ಹಾಳು ಮಾಡ್ಕೊಂಡಿದಾರಲ್ರಿ ಬಿಜೆಪಿನಲ್ಲಿ. ಅವ್ರಿಗೆ ತೋರಿಸ್ರಿ, ಪಾಪ ಅವ್ರಿಗೆ ಕೊಡಿಸ್ರಿ ಟಿಕೆಟು. ನಿಮಗೆ ಯಾರಿಗೆ ಬೇಕೋ ಅದನ್ನೇ ಏನು ವ್ಯಕ್ತಿಗತ ಮಾಡ್ಕೊಂಡಿದ್ದೀರ ನೀವು? ಯಾರಪ್ಪನ ಸೊತ್ತಲ್ಲಪ್ಪ ಬಿಜೆಪಿ, ಕಾರ್ಯಕರ್ತರ ಸೊತ್ತು. ಯಾವನೋ ಹೇಳ್ತಾ ಇದ್ದ, ಯಾರೋ ಬಂದಿದ್ದಾದ್ಮೇಲೆ ಬಿಜೆಪಿ ಅಂತ. ಸುಧಾಕರ್ ಬಂದಿದ್ದಾದ್ಮೇಲೆ ಬಿಜೆಪಿಗೆ ಶಕ್ತಿ ಬಂದಿರೋದು ಖಂಡಿತ ನಿಜ, ಎಲ್ಲರೂ ಒಪ್ತೀವಿ. ಸುಧಾಕರ್ ಒಂದು ಶಕ್ತಿ. ಸುಧಾಕರ್ ನಿಜವಾಗ್ಲೂ ಒಬ್ಬರು ಲೀಡ್ರು, ಒಬ್ಬ ವಿಷನರಿ ಲೀಡ್ರು. ಅವ್ರ ಜೊತೆ ನಾವು ಹೆಗಲು ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡಿದ್ದೀವಿ. ಯಾರೋ ಏನೋ ಹೇಳ್ಬಿಟ್ರೆ ಅಲ್ಲ. ಮೊನ್ನೆ MP ಎಲೆಕ್ಷನಲ್ಲಿ ಎಷ್ಟು ನಾವು ಕೆಲಸ ಮಾಡಿದ್ದೀವಿ. ಇವತ್ತು ಹೇಳ್ತೀರಾ ನೀವು MLA ಎಲೆಕ್ಷನಲ್ಲಿ ನೀವು ವಿರುದ್ಧ ಮಾಡಿದ್ದೀರಾ ಅಂತ. ಈ ಪ್ರೋಗ್ರಾಮ್ ಆದಮೇಲೆ ನನ್ನ ಮನೆ ದೇವರು ಸೀತಬೈರೇಶ್ವರನ ಪ್ರತಿಷ್ಠಾಪನೆ ಇದೆ ನಮ್ಮ ಪೆರೇಸಂದ್ರ ಭಾಗದಲ್ಲಿ, ಜೀಗಾನಹಳ್ಳಿ ಅನ್ನೋ ಒಂದು ಊರಲ್ಲಿ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆ ದೇವಸ್ಥಾನಕ್ಕೆ ನನ್ನ ಮನೆ ದೇವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ಮತ ಕೂಡ ಪ್ರದೀಪ್ ಈಶ್ವರ್ ವಿರುದ್ಧ ನಿಂತಾಗ ಸುಧಾಕರ್ ಅವರು ಆ ಮನೆ ಮೇಲೆ, ನನ್ನ ಮನೆ ದೇವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಸುಧಾಕರ್ಗೆ, ನನ್ನ BJPಗೆ ಓಟ್ ಹಾಕಿದ್ದೀನಿ. ಅಂತಹ ಬದ್ಧತೆ ಇರುವಂಥವ್ರು ನಾವೆಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಗಿದ ತಕ್ಷಣ ನಾನು ಕಾಂಗ್ರೆಸ್ಗೆ ಓಡೋಗ್ತೀನಿ ಅಂತ ಬಂದಿದ್ದಲ್ಲಪ್ಪ. ಎಷ್ಟು ಸಲ ನಿನಗೆ ನಾನು ಸಮಾಧಾನ ಮಾಡಿದ್ದೀನಿ. ಕಾಂಗ್ರೆಸ್ಗೆ ಓಟೋಗೋಣ ಅಂತ ಹೇಳಿದ್ದು ಯಾರು? ಗಜೇಂದ್ರ. ಬೇಡಪ್ಪ ನಿನಗೆ ಭವಿಷ್ಯ ಇದೆ ಅಂತ ಹೇಳಿದ್ದು ಯಾರು ಅವತ್ತು? ಯಾರ ಮೇಲೆ ನೀನು ಮುನ್ಸ್ಕೊಂಡಿದ್ದು? ಪಾಪ ಇದೇ ಸುಧಾಕರ್ ಮೇಲೆ. ಒಟ್ನಲ್ಲಿ ಚಿಕ್ಕಬಳ್ಳಾಪುರ ಬಿಜೆಪಿಯಲ್ಲಿ 2 ಶಕ್ತಿ ಕೇಂದ್ರಗಳು ರೂಪುಗೊಳ್ತಿರುವ ಲಕ್ಷಣಗಳು ಸ್ಪಷ್ಟವಾಗಿ ಕಾಣ್ತಿವೆ. ಒಂದೆಡೆ ಅನುಭವ ಸಂಪನ್ನ ನಾಯಕ ಸುಧಾಕರ್, ಇನ್ನೊಂದೆಡೆ ಸೇವಾ ಚಟುವಟಿಕೆಗಳ ಮೂಲಕ ಜನಮನ ಗೆಲ್ಲಲು ಮುಂದಾದ ಸಂದೀಪ್ ರೆಡ್ಡಿ. ಮುಂದಿನ ದಿನಗಳಲ್ಲಿ ಈ ಒಳಪೈಪೋಟಿ ಸಮಾಧಾನವಾಗ್ತದೆಯೋ ಅಥವಾ ಸ್ಪಷ್ಟ ಗುಂಪು ರಾಜಕೀಯವಾಗಿ ಬದಲಾಗ್ತದೆಯೋ ಅನ್ನೋ ಕುತೂಹಲ ರಾಜಕೀಯ ವಲಯದಲ್ಲಿ ಹೆಚ್ಚಾಗಿದೆ. ಚಿಕ್ಕಬಳ್ಳಾಪುರ ಬಿಜೆಪಿಯಲ್ಲಿ ನಡೆಯುತ್ತಿರುವ ಈ ಬೆಳವಣಿಗೆಗಳು ಮುಂದಿನ ಚುನಾವಣೆ ರಾಜಕೀಯದ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತದೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತೀರಿ ಸುಮನ್ ಟಿವಿ. ನಮಸ್ಕಾರ.